ತಣ್ಣಗಾಗದ ರೈತರ ಹೋರಾಟ, ಕೃಷಿ ಕಾಯ್ದೆಯನ್ನ ತಿದ್ದುಪಡಿಯನ್ನ ವಿರೋಧಿಸಿ ನಡೀತಾ ಇರುವಂತಹ ಪ್ರತಿಭಟನೆ ಇವತ್ತು ಕೂಡ ಬೆಂಗಳೂರಿಗೆ ಡಬಲ್ ಶಾಕ್. ಇದು ಕೃಷಿ ಕಾಯ್ದೆ ತಿದ್ದುಪಡಿಯನ್ನ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಬೆಂಗಳೂರಿನಲ್ಲೂ ಕೂಡ ಇವತ್ತು ರೈತರ ಆಕ್ರೋಶದ ಬೆಂಕಿ ಹೊತ್ತಲಿದೆ. ಬೆಂಗಳೂರಿಗೆ ಇವತ್ತು ತಟ್ಟಲಿದೆ ರೈತರ ಪ್ರತಿಭಟನೆಯ ಬಿಸಿ. ನಿನ್ನೆಯೂ ಕೂಡ ಬೆಂಗಳೂರಿಗೆ ರೈತರ ಪ್ರತಿಭಟನೆಯ ಬಿಸಿ ತಟ್ಟಿತ್ತು. ಟ್ರಾಫಿಕ್ ಜಾಮ್ ಆಗಿತ್ತು, ಜನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇವತ್ತು ಕೂಡ ರಾಜಧಾನಿಯಲ್ಲಿ ರೈತರು ತಮ್ಮ ಆಕ್ರೋಶದ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಕೃಷಿ ತಿದ್ದುಪಡಿ ಕಾಯ್ದೆಯನ್ನ ವಿರೋಧಿಸಿ ರೈತರಿಂದ ಉಗ್ರತರದ ಹೋರಾಟವನ್ನು ನಡೆಸಲಾಗ್ತಾ ಇದೆ. ಬೆಂಗಳೂರಿಗೆ ಇವತ್ತು ಕೂಡ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಿ ಹಾಕಿಕೊಳ್ಳೋ ಅನಿವಾರ್ಯತೆ ಎದುರಾಗುತ್ತೆ. ಇನ್ನು ಕೃಷಿ ಕಾಯ್ದೆಯನ್ನ ವಿರೋಧಿಸಿ ರೈತರು ನಡೆಸ್ತಾ ಇರುವಂತಹ ಪ್ರತಿಭಟನೆ ಇದು. ನಿನ್ನೆ ಬಾರ್ಕೋಲ್ ಚಳವಳಿ ಆಯಿತು. ತದನಂತರದಲ್ಲಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಅಂತೇಳಿ ತೆರಳಿದ್ರು ಪೊಲೀಸರು. ಪ್ರತಿಭಟನಾ ನಿರತರ ಮಧ್ಯ ಮಾತಿನ ಚಕಮಕಿ ಕೂಡ ನಡೆಯಿತು. ಇವತ್ತು ಸಾವಿರಾರು ಸಂಖ್ಯೆಯ ರೈತರು ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಜಮಾಯಿಸ್ತಾರೆ. ತದನಂತರದಲ್ಲಿ ಫ್ರೀಡಂ ಪಾರ್ಕ್ನ ಕಡೆಗೆ ತೆರಳುತ್ತಾರೆ. ಇದಾದ ಬಳಿಕ ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಾವೆಲ್ಲ ರೈತರನ್ನ ಉಳಿಸೋಣಯ್ಯ ನಮ್ಮಣ್ಣ. ಧನ್ಯವಾದ. ಕ್ರಾಂತಿ ಗೀತೆಗಳನ್ನ ಹಾಡೋ ಮೂಲಕ ಅದರ ಜೊತೆಗೆ ರೈತರಿಗೆ ನಾವು ಸಾಥ್ ಕೊಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಕೆಲವೊಂದಷ್ಟು ಸಂಘಟನೆಗಳು ಅಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹ ದೃಶ್ಯಾವಳಿಯನ್ನು ನೋಡ್ತಾ ಇದ್ದೀವಿ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಸಾವಿರಾರು ಸಂಖ್ಯೆಯ ರೈತರು ಜಮಾಯಿಸ್ತಾರೆ. ತದನಂತರದಲ್ಲಿ ಮೆರವಣಿಗೆಯ ಮೂಲಕ ಫ್ರೀಡಂ ಪಾರ್ಕ್ ವರೆಗೂ ಬರ್ತಾರೆ. ಇದಾದ ಬಳಿಕ ರಾಜಭವನಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಅಂತೇಳಿ ತೆರಳುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ರಾಜಭವನಕ್ಕೆ ತೆರಳೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಡ್ತಾರಾ? ಇದನ್ನ ನೋಡ್ಬೇಕಿದೆ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ವಿಧಾನಸೌಧ ಮುತ್ತಿಗೆಗೆ ಅಂತೇಳಿ ತೆರಳ್ತಾ ಇದ್ದಂತ ರೈತರನ್ನ ಫ್ರೀಡಂ ಪಾರ್ಕ್ ಬಳಿಯಲ್ಲಿಯೇ ತಡೆ ಹಿಡಿಯಲಾಗಿತ್ತು. ಫ್ರೀಡಂ ಪಾರ್ಕ್ನ ಬಳಿಯಲ್ಲಿ ಅವರನ್ನ ನಿಲ್ಲಿಸಲಾಗಿತ್ತು.